ಸಪೋಸ್ ಕ್ಯೂಬ್ ರೂಟ್ ಆಫ್ 2197 ಅಂತ ಕೊಡ್ತಾರೆ. ಎರಡು ತಲೆ ತೋರಿಸ್ತೀನಿ, ಕಡೆ ಅರ್ಥ ಆಗುತ್ತೆ. ಓಕೆನಾ? ಇದ್ರದ್ದು ಕ್ಯೂಬ್ ರೂಟ್ ಅಂತ ಕೇಳ್ತಾರೆ. ಅಂದರೆ ಯಾವ ನಂಬರ್ನ 3 ಸತಿ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ ಅಂತ ಅರ್ಥ ಆಗುತ್ತೆ. ಓಕೆನಾ? ಅಥವಾ ಈ ಥರ ಕೊಟ್ಟರೆ ಏನಾಗುತ್ತೆ, ಅಲ್ಲಿ ಸ್ಕ್ವೇರ್ ರೂಟ್ ಅಂತ ಕೊಟ್ಟರೆ ಹಾಕಿದ್ರು ಒಂದೇ ಬಿಟ್ಟರು ಒಂದೇ 16 ಅಂತ ಬರುತ್ತೆ. ಯಾವ ನಂಬರ್ 2 ಟೈಮ್ ಮಲ್ಟಿಪ್ಲೈ ಮಾಡಿದಾಗ 16 ಬರುತ್ತೆ ಅಂತ ಅರ್ಥ. ಓಕೆನಾ? ಸೊ ಏನು ಮಾಡ್ತಾರೆ ಇಲ್ಲಿ ಈ ಥರ ಇದ್ದಾಗ ನೋಡಿ, ಕರೆಕ್ಟಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ಓಕೆ, ನಾವು ಕಂಡುಹಿಡಿಯೋದು ಏನೀಗ ಕ್ಯೂಬ್ ರೂಟ್. ಹಿಂಗೆ ಗೊತ್ತಾಗುತ್ತೆ, ಇಲ್ಲಿದೆ ಇಲ್ಲಿ. ಓಕೆನಾ? ನೀವು ಬಲಗಡೆ ಭಾಗದಿಂದ ಬಲಗಡೆಯಿಂದ ಮೊದಲು 3 ಸಂಖ್ಯೆನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ? ಮಾಡ್ಕೊಂಡ್ರ ಇದರಲ್ಲಿ ಬಿಡಿ ಸಂಖ್ಯೆ ಯಾವುದು? 7. ಈ 1 ರಿಂದ 10 ಯಾವ ಸಂಖ್ಯೆಯನ್ನ ಮೂರು ಬಾರಿ ಗುಣಿಸಿದಾಗ ಅದರ ಬಿಡಿ ಸಂಖ್ಯೆ 7 ಬಂದಿದೆ? 3 ತಾನೆ? 3. ಎಸ್ ಆರ್ ನೋ? ಓಕೆ, 3 3 3 9 27 ಈ ಥರ 3 ಸತಿ ಮಾಡಿದಾಗ ಬಿಡಿ ಸಂಖ್ಯೆ ಎಷ್ಟು ಬಂದಿದೆ? 7 ಅಂತ. ಅದು ಏನಾಗುತ್ತೆ, ಏನು ಗೊತ್ತಾಗುತ್ತೆ? ಇದಕ್ಕೆ ಬರೋ ಆನ್ಸರು ಯಾವುದರಿಂದ ಎಂಡ್ ಆಗುತ್ತೆ? 3 ರಿಂದ ಎಂಡ್ ಆಗುತ್ತೆ ಅಂತ ಅರ್ಥ. ಎಸ್ ಆರ್ ನೋ? ಇದು ಬರೋ ಆನ್ಸರು ಓಕೆ 3 ರಿಂದ ಎಂಡ್ ಆಗುತ್ತೆ ಅರ್ಥ. ಅದಕ್ಕೆ ನಾವು ಕ್ಯೂಬ್ ರೂಟ್ಸ್ ಬೈ ಇಂಡಿಜಿಕ್ ಅಂತ ಹೇಳ್ತೀವಿ ನಾವು. ಓಕೆನಾ? ಫಸ್ಟ್ ಏನು, ನಿಮ್ಮ ಬಲಗಡೆ ಭಾಗದಿಂದ 3 ಸಂಖ್ಯೆನ ಕನ್ಸಿಡರ್ ಮಾಡ್ಕೊಬೇಕು. ಓಕೆ, ನಾವು ಮಾಡ್ತಾರೆ ಕ್ಯೂಬ್ ರೂಟ್ ತಾನೆ, ಅದಕ್ಕೆ 3 ಸಂಖ್ಯೆನ, ಇದು ವೆರಿಕ್ ಮ್ಯಾಥ್ಸ್ ಇದು. ಓಕೆನಾ? 3 ಸಂಖ್ಯೆ ಕನ್ಸಿಡರ್ ಮಾಡ್ಕೊಂಡು ಅದೇ ಬಿಡಿ ಸಂಖ್ಯೆ ತಗೊಳ್ಳಿ. ಇಲ್ಲಿ 1 ರಿಂದ 10 ಓಕೆ, ಯಾವ ಸಂಖ್ಯೆಯನ್ನು ನಾವು 3 ಬಾರಿ ಗುಣಿಸಿದಾಗ ಅದ್ರ ಬಿಡಿ ಸಂಖ್ಯೆ 7 ಬಂದಿರುತ್ತೆ? 3 ತಾನೆ, ಅದಕ್ಕೆ 3 ಬರುತ್ತೆ. ಅಂದರೆ ಇದು ಬರೋ ಆನ್ಸರ್ 3 ರಿಂದ ಎಂಡ್ ಆಗಿದೆ ಅಂತ ಅರ್ಥ. ಉಳಿದದ್ದೇನು? 2. ಓಕೆನಾ? ನೆಕ್ಸ್ಟು ಈಗ ನೋಡಿ, ಈ 2 ಇದೆಯಲ್ಲ, ಯಾವ ಸಂಖ್ಯೆನ ನಾವು 3ರ ಗುಣಿಸಿದಾಗ ಇಷ್ಟೇ ಬಂದಿರಬೇಕು ಅಥವಾ ಅದಕ್ಕಿಂತ ಕಮ್ಮಿ ಬಂದಿರಬೇಕು? ಓಕೆನಾ? ಯಾವ ಸಂಖ್ಯೆ ಇದೆ ಇದು? ನಾವು 2 ಕ್ಯೂಬ್ ತಗೊಂಡ್ರೆ 8 ಆಗುತ್ತೆ, ಭಾಳ ಆಗುತ್ತಾನೆ. 1 ಕ್ಯೂಬ್ ಅಂದರೆ 1 ತಾನೆ. ಸೊ ಏನಿರುತ್ತೆ, ಇದು ಒಂದು ಸಂಖ್ಯೆ 3 ಬಾರಿ ಗುಣಿಸಿದಾಗ ಕ್ಯೂಬ್ ಮಾಡಿದಾಗ ಆ ಸಂಖ್ಯೆ ಇದೆಯಲ್ಲ ಈಕ್ವಲ್ ಬಂದಿರಬೇಕು ಅಥವಾ ಕಡಿಮೆ ಬಂದಿರಬೇಕು. ಈಕ್ವಲ್ ಅಥವಾ ಕಡಿಮೆ ಅಂತ ನಂಬರ್ ಯಾವ್ದಿದೆ? 1 ತಾನೆ. ಸೊ ಆನ್ಸರ್ ಏನು? 13. ಅಂದರೆ 13 × 13 × 13 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 2197 ಬರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಮೊದಲೇ ಸ್ಟೆಪ್ ಏನು, ನಿಮ್ಮ ಬಲಗಡೆಯಿಂದ 3 ಸಂಖ್ಯೆನ ಕನ್ಸಿಡರ್ ಮಾಡ್ಕೊಳ್ಳಿ. ಕನ್ಸಿಡರ್ ಮಾಡ್ಕೊಂಡು ಏನು ಮಾಡಬೇಕು, ಅದ್ರಾಗೆ ಬಿಡಿ ಸಂಖ್ಯೆ ತಗೊಳ್ಳಿ, 7 ಬಂದು. ನೆಕ್ಸ್ಟ್ ಏನು ಮಾಡ್ತೀರಾ, ಯಾವ ಸಂಖ್ಯೆಯಿಂದ ಬಂದಿದೆ 7 ಅಂತ ನೋಡ್ಕೊಂಡು ಆ ನಂಬರ್ನ ಬರ್ಕೊಳ್ಳಿ. ನೋಡಿ, ಬರೋ ಆನ್ಸರ್ ಏನು? 3 ರಿಂದ ಎಂಡ್ ಆಗುತ್ತೆ ಅರ್ಥ. ಇಲ್ಲಿಲ್ವಾ ಈ ಥರ? ನೆಕ್ಸ್ಟ್ ಏನು ಮಾಡ್ತಾರೆ, ಉಳಿದ ಸಂಖ್ಯೆನು 2. ಯಾವ ಸಂಖ್ಯೆನ 3 ಟೈಮ್ ಉಳಿಸಿದಾಗ